ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದಂತಹ ಎಳ್ಳಿನ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶ ಇರುವುದರಿಂದ ಇದು ಬೋನ್ನ ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿದೆ. ಮಂಗಳೂರು ಉಡುಪಿ ಕಡೆಯಲ್ಲಿ ಬೇಸಿಗೆ ಕಾಲದಲ್ಲಿ ಈ ಜ್ಯೂಸನ್ನು ಜಾಸ್ತಿಯಾಗಿ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬಿಳಿ ಎಳ್ಳನ್ನು ಚೆನ್ನಾಗಿ ತೊಳೆದು 3ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ನೀವು ಕಪ್ಪು ಎಳ್ಳನ್ನು ಕೂಡ ಬಳಸಬಹುದು. ನಾನು 5ರಿಂದ 6 ಬಾದಾಮನ್ನು ಕೂಡ 3ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. 1 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಉಪಯೋಗಿಸ್ತಾ ಇದ್ದೇನೆ. ಈ 3 ಸಾಮಗ್ರಿಗಳನ್ನು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳೋಣ. ಬಾದಾಮನ್ನು ನೆನೆಸಿ ಸಿಪ್ಪೆ ತೆಗೆದು ಉಪಯೋಗಿಸ್ತಾ ಇದ್ದೇನೆ. ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳೋಣ. ನೀವಿಲ್ಲಿ ರುಬ್ಬುವಾಗ ಹಾಲನ್ನು ಕೂಡ ಹಾಕಬಹುದು. ನಾನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಹುಡಿಯನ್ನು ಹಾಕಿ ರುಬ್ತಾ ಇದ್ದೇನೆ. ನೀವು ಬೆಲ್ಲದ ಬದಲಾಗಿ ಖರ್ಜೂರವನ್ನು ಕೂಡ ಬಳಸಬಹುದು. ಸ್ವಲ್ಪ ವೇರಿಯೇಷನ್ಸನ್ನು ಮಾಡಿ ಕೂಡ ನೀವು ಈ ಜ್ಯೂಸನ್ನು ಮಾಡ್ಬೋದು. ಹಾಲು ಮತ್ತು ಖರ್ಜೂರವನ್ನು ಕೂಡ ಉಪಯೋಗಿಸಬಹುದು. ಬೇಕಾದಷ್ಟು ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಳ್ಳಿ. ನಿಮಗೆ ದಪ್ಪವಾಗಿ ಬೇಕಾದಲ್ಲಿ ದಪ್ಪವಾಗಿ ಇಡಬಹುದು. ಎಳ್ಳಿನ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಲ್ ಮಾಡಿ ಕೂಡ ಕುಡಿಯಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.